ಶ್ರೀಯುತ ಸುರೇಶ್ ಎಚ್ಕೆ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮೊದಲಿಗೆ ನಾವು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ವಸಂತ್ ಕುಮಾರ್ ಅವರೇ, ಅವರು ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾರೆ. ಅದೇ ರೀತಿಯಾಗಿ ಕೆಡಿಪಿ ಸದಸ್ಯರಾಗಿರ್ತಕ್ಕಂತಹ ನಂದೀಶ್ ಅವರು, ಚೇತನ್, ಜ್ಯೋತಿ, ನವೀನ್, ಸಹೀಲ್ ಪಾಷಾ ಮತ್ತು ಪರಮೇಶ್ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ವಿ. ಅದೇ ರೀತಿ ನಮ್ಮ ಬೇಲೂರು ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಚನ್ನಕೇಶ್ವರ ಸ್ಪರ್ಧೆಯನ್ನು ಮಾಡ್ತಾ ಮೊನ್ನೆ ತಾನೇ ನಿಮ್ಮನ್ನೆಲ್ಲ ಅಗಲಿದಂತಹ RCB ಇದರಲ್ಲಿ ಸುಮಾರು 11 ಜನ ಕರ್ನಾಟಕ ರಾಜ್ಯದವರು ತರುಣರು ಅಲ್ಲಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತೆ ನಮ್ಮ ತಾಲೂಕಿನಲ್ಲಿ ಆದಂತಹ ಒಬ್ಬ ಪೂರ್ಣಿಕ ಅಂತಕ್ಕಂಥ ಹುಡುಗನು ಸಹ ಅದಿರ್ತಕ್ಕಂಥದ್ದು 10 ಜನ ಪ್ಲಸ್ 1 ಅವರಿಗೆ 1 ನಿಮಿಷಗಳ ಕಾಲ ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಕುಟುಂಬಕ್ಕೆ ನೆಮ್ಮದಿ ತೋರಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಏಪ್ರಿಲ್ ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದು. ಬಹುಶಃ ಅವತ್ತು ಸಹ ನಮ್ಮ ಕೆಡಿಪಿ ಸದಸ್ಯರು ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಎಲ್ಲರೂ ಸಮರ್ಪಕವಾಗಿ ಸಭೆ ಆಗಲಿಲ್ಲ. ಅಧಿಕಾರಿಗಳು ಗೈದಿದ್ದಾರೆ. ಹಾಗಾಗಿ ಈ ಥರದ ಸಭೆ ಆಗಬಾರದು ಅಂತಕ್ಕಂಥದ್ದು ನನ್ನ ನಿರ್ದೇಶನ ಕೊಟ್ಟಿದ್ರು. ಕೇವಲ 1 ತಿಂಗಳು ಒಳಗಡೆ ಒಂದು ಸಭೆಯನ್ನು ಕರೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಒಂದು ಕೆಡಿಪಿ ಸಭೆಯನ್ನು ಕರೆದಿದ್ವಿ. ಈ ಕೆಡಿಪಿ ಸಭೆಯಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕೆಡಿಪಿ ಸದಸ್ಯರೇ, ಗ್ಯಾರಂಟಿ ಅಧ್ಯಕ್ಷರೇ, ಎಲ್ಲ ನನ್ನ ಆತ್ಮೀಯ ಅಧಿಕಾರಿ ಮಿತ್ರರೇ, ವಿಶೇಷವಾಗಿ ನನ್ನ ಆತ್ಮೀಯ ಪತ್ರಿಕಾ ಮಿತ್ರರೇ, ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ನಾವು 60 ಜನ ಅಧಿಕಾರಿಗಳ ಪಟ್ಟಿಯನ್ನು ಮಾಡಿದ್ವಿ ಇಲಾಖೆಗಳು. ಅದು ಸಂಬಂಧಪಟ್ಟಂಗೆ ಮೊದಲನೇದಾಗಿ ಅಟೆಂಡೆನ್ಸ್ ತೆಗೆದು ಆಮೇಲೆ ಸಭೆಯನ್ನು ಮುಂದುವರಿಸೋಣ. ಅಟೆಂಡೆನ್ಸ್ ಕೊಡಿ, ಅಟೆಂಡೆನ್ಸ್ ಕೊಡಿ ಸರ್. 60 ಜನ ತಾವು ಪಟ್ಟಿ ಮಾಡ್ಕೊತೀವಿ ಸರ್. ಕೂಡ ನೋಟಿಸ್ ಆಗೋದಿಲ್ಲ ಸರ್. ಒಂದು ಸಭೆಗೆ ಅಟೆಂಡೆನ್ಸ್ನ ಇವಾಗ ತರಬೇಡಿ. ಸಭೆಯ ಸಂಪೂರ್ಣ ಸಮಯಾವಕಾಶವನ್ನ ಕೊಡಬೇಕು. ಅದು ಸಭೆ ವಿಶ್ವೇಶ್ವರ ಜಲ ನಿಗಮ ನಿಯಮಿತ ಎತ್ತಿನವಡೆ ಸಹಾಯಕ ಕಾರ್ಯಪಾಲಕರು ಕಳೆದ ಮೀಟಿಂಗಿಗೆ ಯಾರು ಬಂದಿಲ್ಲ ಅನ್ನೋದನ್ನ ಈಗ ಅಟೆಂಡೆನ್ಸ್ ಜೊತೆಗೆ ಕಾರಣನ ತಿಳಿಸ್ಬೇಕು ಸಭೆಗೆ ಅಂತ ನನ್ನ ಕೋರಿಕೆ ಇದೆ. ಕಳೆದ ಯಾರು ಬಂದಿಲ್ಲ ಅಂತ ಹೇಳಿ. ಒಂದು ಸಮುದಾಯ ಎರಡು ಬೈಕ್ ಇಟ್ಕೊಂಡ್ರೆ 2 ಬೈಕ್ ಇಟ್ಕೊಂಡು ದಯವಿಟ್ಟು ವರದಿ ಕೊಡೋದು ಎಲ್ಲ ಕಡೆಗೆ ವರದಿ ಕೊಡಿ. ಈಗ ನಿಮ್ಗೆ ಪ್ರೋಗ್ರೆಸ್ ಹೇಳ್ತಿರಲ್ಲ, ಆ ಟೈಮಲ್ಲಿ ನೀವು ಲಾಸ್ಟ್ ಟೈಮ್ ಬರೋಕ್ಕೆ ಯಾವ ಕಾರಣ ಏನು ಅಂತ ಹೇಳಿದ್ರು. ಅವ್ರ ಕೈ ಕೊಡಿ, ಎಲ್ಲ ಒಂದು ಕಾಪಿ ಕೊಡಿ. ಆನಂದನ ಮಾಹಿತಿ ಕೊಡಿ, ತೊಂದರೆ ಇಲ್ಲ. ಕೊಡಿ RWS ಆಯ್ತಲ್ಲ, ಲೋಕೋಪಯೋಗಿ ಎಲ್ಲಿ PWD ಕಾರ್ಯದರ್ಶಿಗಳ ದಯವಿಟ್ಟು PWD ಅವರು ಯಾರು ಕಾಣ್ತಲ್ಲ, KPTC ಹೋಗ್ತಿದ್ದೀರಾ? ಚೇತನ್ ನೋಡ್ರಿ, ಅಲ್ಲಿ ಕೈ ಎತ್ತೋದು ನೀವು ಕಾಣಲ್ಲ, ಕಂಡಿರುತ್ತೆ. ನೀವು ಕ್ವಶನ್ ಕೇಳಿದಾಗ ಅದನ್ನ ಇದು ಮಾಡಿ ಅಟೆಂಡೆನ್ಸ್ ತಗೋತಾ ಇರೋದಷ್ಟೇ. ಅಟೆಂಡೆನ್ಸ್ ಬಂದಿದ್ದಾರ ಇಲ್ಲ ಅಂತ ಹೋಗ್ಬಿಟ್ರೆ ಆಗ ನಾವು ಹಿಂಗೆ ತಿಳ್ಕೊಳ್ಳೋದಾಗಲ್ಲ. ಕೃಷಿ ಇಲಾಖೆ ಏನು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಪಶುಪಾಲನಾ ಇಲಾಖೆ ಇಲ್ಲಿ ಪಟ್ಟಿ ಸರ್ ಇದ್ರಲ್ಲಿ ಎಷ್ಟು ಜನ ಇದ್ದಾರೆ ಕೊಡಿ ಫಸ್ಟ್ ಮಾಹಿತಿ. KPTC ಆಯ್ತಲ್ಲ, ಸೆಸ್ಕಾಂ ಬೇಲೂರು ಬೇಟಬಲಿ ಕಾರ್ಯಪಾಲಕ ಇಶ್ಯೂಸ್ ಅಂತ ಬಂದ್ರೆ ಇಲ್ಲಿ ಕರಿತಾ ಇದ್ದಾರೆ ನಮ್ಮ ಕೆಡಿಪಿ ಸದಸ್ಯರು. ಬನ್ನಿ ಸರ್, ಬಂದ್ರೆ ನಿಂತ್ಕೊಂಡ್ರೆ ಹೊರಗಡೆ ನೋಡಿ ನಿಮ್ಮ ಭಾವಚಿತ್ರವನ್ನ. ಆಹಾರ ಇಲಾಖೆ ತಾಲೂಕು ಕಚೇರಿ
ಉಪಖಜಾನಾಧಿಕಾರಿ ಉಪಖಜಾನೆ ನಿಮ್ಮ ಭಾವಚಿತ್ರ ತೋರ್ಸೋಣ ಅಂತ ಸ್ವಲ್ಪ ನೋಡ್ಕೊಳ್ಳಿ ಅವರು. ಸರಿ ಸರ್ ಆಯ್ತು. ಸದಸ್ಯ ಕಾರ್ಯದರ್ಶಿಗಳು ಬೇರೆ ದಯಮಾಡಿ ಶಾಸಕ ಮುಂದಿನ ದಿನಗಳಲ್ಲಿ 10 ಗಂಟೆ ಕರೆದಿದ್ದು ನೋಡಿ ನನಗೆ ಖುಷಿ ಆಯ್ತು. 10 ಗಂಟೆ ಇದೆ ನಮ್ಮ ನೋಡಿ 10 ಗಂಟೆಗೆ ಇದೆ. ಕೆಳಗಡೆ ಒಂದು ಅರ್ಧ ಗಂಟೆ ಪಬ್ಲಿಕ್ ಇಲ್ಲ ಸರ್. ಪಬ್ಲಿಕ್ ಇದ್ರೆ ನಾವಲ್ವಾ ಪಬ್ಲಿಕ್ ಅಟೆಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಇದಾಯ್ತು. ಇಲ್ಲ ಇದು ಏನಾಗುತ್ತೆ ಅಂದ್ರೆ ಇದೊಂದು ಸಭೆ ಬಹಳ ಮಹತ್ವ ಇರುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ತಿಳ್ಕೊಂಡ್ರೆ ತಮ್ಮಲ್ಲಿ ಮನವಿ ಇದು ಮುಂದಿನ ದಿನಾಂಕದಲ್ಲಿ ನೀವು ನಿಗದಿಪಡಿಸಿದ ಸಮಯನ ಆದಷ್ಟು ಬಿಡುವು ಮಾಡ್ಕೊಂಡು ಯಾವುದೇ ಕಾರ್ಯಕ್ರಮಗಳು ಇಲ್ದಂಗೆ ನೀವು KDP ಮೇಲೆ ನಡೆಸಿ ಸೂಕ್ತ ಆಗ್ತದೆ. ಯಾಕೆಂದ್ರೆ ಇದು ಔಪಚಾರಿಕವಾಗಿ ನಡೀತಾ ಇದೆ ಸಭೆ. ಹಾಗಾಗಿ 4 ಸಲವೂ ಇದೇ ಆಗಿದೆ. ಮುಂದಿನ ಸಭೆಯಲ್ಲಿ ಆಗಬಾರ್ದು ಅಂತೇಳಿ ನಾವು ಇದನ್ನ ಮನವಿ ಮಾಡ್ತೀವಿ. ಯಾಕೆಂದ್ರೆ ನಾವು ಕರೆಕ್ಟ್ 10 ಗಂಟೆಗೆ ಬಂದ್ರೆ ಶಾಸಕರು 12 ಗಂಟೆಗೆ ಬಂದ್ರೆ ಏನ್ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದಯಮಾಡಿ ಸಭೆ ಮಾಡಿ. ಈಗ ನಾನು 60 ಇಲಾಖೆಗಳನ್ನು 95% ಹೇಳಿದ್ದೀನಿ ತಾವು. ಇದಕ್ಕೆ ಒಂದು ಇಲಾಖೆಗೆ 5 ನಿಮಿಷ ಕೊಟ್ಟರು 300 ನಿಮಿಷ ಬೇಕು. 300 ನಿಮಿಷ ಅಂದ್ರೆ 5 ಗಂಟೆ ಟೈಮ್ ಬೇಕು. 60 ಇಲಾಖೆಗಳಲ್ಲಿ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಒಳನಾಟ ಇರ್ತಕ್ಕಂಥದ್ದು ಪಬ್ಲಿಕ್ಗೆ ಮಾರಕವಾಗ್ತಕ್ಕಂಥದ್ದಕ್ಕೆ 20 ನಿಮಿಷನೇ ಕೊಟ್ಟಿದ್ದಾರೆ. ಪ್ರಯೋಜನಗಳಿಲ್ಲಂತ ಇದಕ್ಕೆ 1 ನಿಮಿಷ ಕೊಡ್ತೀರಾ 1 ಸೆಕೆಂಡ್ ಕೊಡ್ತೀವಿ ಅಲ್ಲ, ಇಲಾಖೆಗಳು ಯಾವುದೇ ಇಲ್ಲ, ಎಲ್ಲ ಬೇರೆ ಇಲಾಖೆಗಳೇ. ಆದ್ರೆ ನೀವು ಒಂದು ವರ್ಗೀಕರಣ ಮಾಡೋದಾದ್ರೆ 2 ಸಭೆ ಮಾಡಿ ಸೂಕ್ತ ಅಂತ ಅನ್ಸುತ್ತೆ. ನೀವು ಹೇಳಿದಂಗೆ 10 ಇರೋದ್ರಿಂದ ಒಂದು 10 ಅಂದ್ರೆ 9ವರೆಗೆ ಪ್ರಾರಂಭ ಮಾಡಿ ಸಂಜೆ ಲೇಟ್ ಅವರ್ಸ್ ಮಾಡೋಣ. ಒಂದು ಸಂಕೀರ್ಣ ಸಾಮಾಜಿಕ ಜವಾಬ್ದಾರಿ ಇದು. KDP ಸಭೆಯ ಮಹತ್ವನ ಪೂರ್ಣ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತದೆ. ಮೊದಲನೇದು ನಿಮ್ಮ ಗಮನದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಇಲ್ಲಿ ಸಂಪೂರ್ಣವಾಗಿ ಸೇರಿರ್ತಕ್ಕಂಥದ್ದು ಮೊದಲನೇ ನಿಮ್ದು ಇದು ಅವ್ರ ಕೊಡುಗೆ ಅಂದ್ರೆ ನಿಮ್ದು ಗೊತ್ತಿರಲಿ. ಅದರಿಂದ ಸಮಯ ಹೆಚ್ಚು ಕಡಿಮೆ ಆಗ್ತವೆ ಮಾಡೋಣ. ಇಲ್ಲ, ಮುಂದಿನ ಬೇಡ. ಎಸ್ ಮಾತಿ ಕೊಟ್ಟು ಪ್ರತಿಭಾನ ಸರ್ ಕೂರಿಸ್ಬಿಟ್ಟು ಸರ್ ಕುತ್ಕೊಳ್ಳಿ ಸರ್. ಅವ್ರು ಯಾವಾಗ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಒಂದು ಸಭೆ ಪ್ರಾರಂಭಕ್ಕಿಂತ ಮುಂಚೆ ನದೀಶ್ ಇನ್ನೊಂದು ಸಮಸ್ಯೆ ಇತ್ತು. ಆಫ್ಟರ್ 4 o'clock ಈ ಸಭೆ ಮುಗಿದ ಮೇಲೆ ADL ಚಿಕ್ಕಮಗಳೂರು ಆ ಕಟ್ಟಡವೂ ಸಹ ಸ್ಥಿತಿನಲ್ಲಿದೆ. ನಾನು ಪರ್ಟಿಕ್ಯುಲರ್ ಆಗಿ ಕಟ್ಟಡದ ಮೇಂಟೆನೆನ್ಸ್ ಪರ್ಟಿಕ್ಯುಲರ್ ಆಗಿ ಅವತ್ತು IBಗೆ ಬರ್ತಾ ಇದ್ರು ಮುಖ್ಯಮಂತ್ರಿ ಮಿನಿಸ್ಟರ್. ನಾನು ಅಲ್ಲೇ ಅವರಿಗೆ ಸ್ಟಾಪ್ ಮಾಡಿಸಿ ಒಂದು ಮಾಲಾರ್ಪಣೆ ಮಾಡಿಸಿ ಕಚೇರಿಯಲ್ಲಿ ಇರ್ತಕ್ಕಂಥ ಎಲ್ಲ ರೂಮ್ಗಳನ್ನ ಅಲ್ಲಿಯ ದುಸ್ಥಿತಿಯನ್ನು ಇದು ಮಾಡಿದ್ದೀನಿ. ಈಗ ಒಂದಿಷ್ಟು ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದರೆ ಆ ಅನುದಾನ ಕೊಡೋದ್ರಲ್ಲಿ ಅಂದರೆ ಮೇಂಟೆನೆನ್ಸ್ ಅನುದಾನ. ನಾನು ಮೇಂಟೆನೆನ್ಸಿಗೆ ಕೇಳಿಲ್ಲ. ನಾನು ಇರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಜಾಗ ಇಲ್ಲ, ಅದಕ್ಕೆ ನಾನು ರೆವಿನ್ಯೂ ಮಿನಿಸ್ಟ್ರಿಗೆ ಕೇಳಿದ್ದೀನಿ. ಏನಂತ ಸಂಪೂರ್ಣ ಇರ್ತಕ್ಕಂಥ ಏನು 60 ಇಲಾಖೆಗಳಿದೆ ಸರ್, ನಾವು ಸಣ್ಣ ಪುಟ್ಟದ್ದು ಅವ್ರಿಗೆ ಒಬ್ಬೊಬ್ಬರಿಗೆ ಒಂದು ರೂಮ್ ಅವಶ್ಯಕತೆ ಇರುತ್ತೆ ಅಷ್ಟೇ. ಉಳಿದಂಥವ್ರಿಗೆ ಸಂಪೂರ್ಣವಾಗಿ ಅಲ್ಲಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಅಂದರೆ ಅಲ್ಲಿ ಇಲ್ಲಿ ಅರಿತಕ್ಕಂಥದ್ದು ಬೇಡ, ಸಂಪೂರ್ಣ ಕೇಂದ್ರೀಕೃತವಾಗಿ ಸರ್ಕಾರಿ ಕಚೇರಿ ಒಬ್ಬ ಬಂದು ಇಲ್ಲಿ ಇರಬೇಕು. ಪಬ್ಲಿಕ್ ಏನಾರ ಸಮಸ್ಯೆಗಳಿದ್ರೆ ಪಬ್ಲಿಕ್ ಅಟೆಂಡ್ ಮಾಡಿ ಇಲ್ಲಿಂದ ಕೇಳಬೇಕು. ಯಾವುದೇ ಕಾರಣದಿಂದ KDP ಸಭೆ ದಿವಸ ಇದು ಮಹತ್ವ ಇದೆ ಅಂತ ನಮ್ಮ ಹೇಳ್ತಾ ಇದ್ರು. ಇದನ್ನ ಪರಿಪೂರ್ಣವಾಗಿ ಮೀಸಲಾಗಿಟ್ಬಿಡಿ. ಯಾವುದೇ ಇದನ್ನ ಇದು ಮಾಡಬೇಕು. ಎಲ್ಲ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಅರ್ಜೆಂಟ್ ಇದೆ ಹೋಗ್ಬರ್ತೀನಿ, ಇದು ಯಾವುದು ಸಹ ಕಾರಣಗಳನ್ನ ಹೇಳ್ಬಾರ್ದು. ನನ್ನ ಅವಧಿ ಮುಗಿತು, ನಾನು ರಿಪೋರ್ಟ್ ಮಾಡಿದ್ದೀನಿ, ನಾನು ಹೋಗ್ಬೋದು, ಸಂಪೂರ್ಣ ಪರಿಪೂರ್ಣ ಆಗೋದು ಇರಬೇಕು. ಮಾಡ್ತಾ ಇಲ್ಲ ಅಂದ್ರೆ ಶೆಡ್ಯೂಲ್ ಡೇಟ್ ಚೇಂಜ್ ಆದರೆ ಯಾರು ದುಡ್ಡು ಯಾರು ಕೊಡ್ತಾರೆ ನಿಮಗೆ? ಅದೇನಾಗಿದೆ ಕೆಲವೊಂದು ಚೇಂಜ್ ಆಫ್ ಅವಕಾಶ ಇದೆಯಾ? ಇಲ್ಲ ಸರ್, ಅದರಲ್ಲಿ ಚೇಂಜ್ ಆಫ್ ಬರ್ತಾ ಆಗಿದೆ ಸರ್. ಚೇಂಜ್ ಆಫ್ ಆಗಿರೋದು ಲೇಟ್ ಆಗಿದೆ ಸರ್. ಮಧುಕುಮಾರ್ ಅವರೇ, ಸರ್ ಈಗ ಒಂದು 2021ನೇ ಸಾಲಿನ ಸರ್ ತುಂಬಾ ಇಲ್ಲಿ ಈ ಸಣ್ಣ ಪುಟ್ಟದ್ದು ಅದು ಇದು ಏನೋ 5 ಕಟ್ಟಡಗಳಿಗೂ ನನಗೆ ಗೊತ್ತಿದೆ. ಚೇಂಜ್ ಆಫ್ ರೋಡ್ಗಳನ್ನ ಮಾಡಲ್ಲ. ಅದನ್ನ ಮಾಡಿಬಿಟ್ಟು ವಿಲೇಜ್ ಲಿಮಿಟ್ ಅಲ್ಲಿ ದಮ್ಮಸ್ ಮಾಡಿ ಅಲ್ಲಿ ಮ್ಯಾನ್ಯುವಲ್ ಅಲ್ಲಿ ಕೆಲಸ ಮಾಡಬೇಕು. ಮ್ಯಾನ್ಯುವಲ್ ಕೆಲಸ ಮಾಡಬೇಕು ಅಂತ ಅಂದಾಗ ನೀವು ದಮ್ಮಸ್ ಮಾಡಬೇಕು, ಬೆಡ್ ಕಾಂಕ್ರೀಟ್ ಆಗಬೇಕು. ಅದ್ರ ಮೇಲೆ ಏನು ಕಾಂಕ್ರೀಟ್ ಅಂತೂ ಹಾಕಿದ್ದಾಗಲ್ಲ, ಏನೋ ಕವರ್ ಸ್ಟೋನ್ ಆಗ್ತಾ ಇದೆ, ಅದು ಯೂನಿಫಾರ್ಮ್ ಆಗಿ ಬಂದಿಲ್ಲ. ನೀವೇನಾಗುತ್ತೆ, ಈಗಲೇ ತಂದು ಹೋಗ್ತೀರಾ, ಮಣ್ಣನ್ನು ನಂಬ್ತೀರಾ, ಆಗ್ಲೇ ಇದಾಗ್ತೀರಾ. ಯಾರಾದ್ರೂ ಒಬ್ಬ ಸ್ಟೆಪ್ ಹಾಕಿದ ತಕ್ಷಣ ಶಾಬಿ ವರ್ಕ್ ಅಂತ ಅದ್ರ ಬದಲು ಬೈಕ್ ಮೇಲ್ಗಡೆಗೆ ಒಂದು ಎಂಸೆಂಟ್ ಪ್ರೊವೈಡ್ ಮಾಡಿ ಪ್ರಾಬ್ಲಮ್ ಆಗೋದಿಲ್ಲ. ಮಣ್ಣು ಹಾಕಿ ಡಸ್ಟ್ ಹಾಕಿ ಎಷ್ಟು
ಎಸ್ಟಿಮೇಟ್ ಮಾಡಿ ಅವರು ಯಾವತ್ತೂ ಸೆಟಲ್ಮೆಂಟ್ ಆಗಲ್ಲ ರೋಡು ಹಾಳಾಗೋದಿಲ್ಲ ಪ್ರಾಬ್ಲಮ್ ಇದು ಔಟ್ಸ್ಕರ್ಟ್ಸ್ ಅಲ್ಲಿ ಎಡ್ಜಸ್ ಅಲ್ಲಿ ನೀವು ಸಂಪೂರ್ಣವಾಗಿ ರಸ್ತೆ ಇವತ್ತು ಹಾಳಾಗಿದೆ ಅನ್ನೋದಕ್ಕೆ ಜೆ ಬಟ್ ಸರ್ವಿಸು ಆಗ್ತಾ ಇಲ್ಲ. ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ನಿಮ್ಮ ಎಫರ್ಟ್ ಇದೆ. ನೋವೇ ಕಾಮೆಂಟ್ಸ್ ಇನ್ ಯುವರ್ ವರ್ಕ್ಸ್. ನಾನೇನು ಕೆಲಸಕ್ಕೆ ಕಾಮೆಂಟ್ ಮಾಡಲ್ಲ. ಇವಾಗ ಯಾವುದೇ ಸಂದರ್ಭದಲ್ಲಿ ಏನೇ ಫೋನ್ ಮಾಡಿದ್ರು ಹೋಗ್ತೀರಾ, ಬೆಳಗ್ಗೆ ನಾನು ನಿಂತ್ಕೊತೀರಾ, ಕೆಲಸ ಮಾಡಿಸ್ತೀರಾ, ಬೋರ್ವೆಲ್ ಹಾಕಿಸ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಇದು ಒಂಚೂರು ಮಾನಿಟರ್ ಒಂದಿಷ್ಟು ಆಯ್ತಲ್ವಾ? ಇವತ್ತಿಂದ ಸ್ವಲ್ಪ ಜಾಗೃತಿ ಬಂದ್ಲಿ ಇಲಾಖೆ. ರಸ್ತೆ ಹೆದ್ದಾರಿ ಕಾಮಗಾರಿಗಳಲ್ಲಿ ಸುಮಾರು 25 ಕಾಮಗಾರಿಗಳಿವೆ. ಅದರಲ್ಲಿ ಹಳೆಬೀಡು ಗ್ರಾಮದೊಳಗಡೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿವೆ ಸರ್. ಅದರಲ್ಲಿ ರಸ್ತೆ ನಿರ್ಮಾಣ ಬಹುತೇಕ ಮಹೇಶ್ ಎಲ್ಲಿ ಸೋಮಶೇಖರಲ್ಲಿ ಸೋಮಶೇಖರ್ ಸರ್ ಮಹೇಶ್ ಸರ್ ಆಯ್ತು. ವೇಗದಲ್ಲಿ ಅವರೇನೋ ಪರ್ಮಿಷನ್ ತಗೊಂಡಿದ್ರು, ಅವ್ರದ್ದೇನೋ ಪ್ರಮೋಷನ್ ಇದೆ, ಹೋಗಿದ್ದಾರೆ. ಆಯ್ತು. ಪರ್ಮಿಷನ್ ಮಹೇಶ್ ಸರ್ ಅವರು ರಿಲೇಟಿವ್ ಆಕ್ಸಿಡೆಂಟ್ ಆಗಿದೆ. ಸೋಮಶೇಖರ್ ಸರ್ ಸರ್ಕಲ್ ವರದಿ ಕೊಡೋದಕ್ಕೆ ಎಲ್ಲ ತಿಳಿಸುವ ಸಾಗುತ್ತೆ ಅಂತ ಅಲ್ಲೋಗಿದ್ದಾರೆ. ಪಾಪ ನೀವು ಹೊಸ ಹುಡುಗ ಇನ್ನೇನು ಕೇಳಿದ್ದೀರಾ? ಹಳೆಬೀಡು ಗ್ರಾಮದೊಳಗಡೆ ರಸ್ತೆ ಮತ್ತು ಚರಂಡಿ ಆಯ್ತು. ಅಲ್ಲಿ 1000 ಎಷ್ಟು ಮೀಟರ್ ಡ್ರೈನ್ ಮಿಕ್ಕಿರೋದು? 1600 ಮೀಟರ್. 1680 ಮೀಟರ್. ಅದು ಜಾಗ 1680 ಹಾಂ, ಅದು ಜಾಗ ನೋಡ್ಕೊಂಡು ಬಂದಿದ್ದಾರೆ ಸರ್. ನೆಕ್ಸ್ಟ್ ಬೇಲೂರು ತಾಲೂಕು ಹಳೆಗೇಂಜಡಿ ಗಂಗಾಯಕನಹಳ್ಳಿ, ಇದರಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರಸ್ತೆ ಕಂಪ್ಲೀಟ್ ಆಗಿದೆ ಸರ್. ಗಂಗಾಯಕನಹಳ್ಳಿ ಒಂದು ಪೂಜೆ ಮಾಡಿ ಆರಂಭಿಸಿದೆ. ಒಂದು ದಿವಸ ಅಲ್ಲೇ ಓಡಾಡ್ತಾರೆ. ಇತಿಹಾಸದಲ್ಲಿ ಮಾಡಿಸಿದ್ರು ಸರ್, 5.5 ಮೀಟರ್ 6 ಮೀಟರ್ ಆ ದೇವಸ್ಥಾನ ವ್ಯವಸ್ಥೆ ಮಾಡಿಸಿದ್ರು. ಒಂದು ಕ್ಯಾನ್ಸಲ್ ಹೇಳೋದಿಲ್ಲ, ಬರೀ ನಮ್ದು ಸರ್ವೆ ಮಾಡಿಸ್ತಿಲ್ಲ ಎಲ್ಲ ಕೂಡ ಹಾಕ್ಬಿಟ್ಟು ನಾನು ಎಲ್ಲಿ ನೋಡಕ್ಕೆ ಹೋಗೋದಾಗುತ್ತೆ. ಪಾಪ ಮೊದಲ ಬೇಲಿ ಹಾಕ್ಸಿದ್ರಿ ಅವೈಜ್ಞಾನಿಕವಾಗಿ ಸರ್ವೆ ಸರ್, ಅವತ್ತು ನೀವು ಒಂದು ಪ್ರಶ್ನೆ ಕೇಳ್ಬೋದಿತ್ತು ಅವರಿಗೆ. ಸರ್ವೆ ಮಾಡಿಸ್ತೇನೆ ನೀನು ಯಾಕಮ್ಮ ಬೇಲಿ ಅಂತ ಹೇಳಿದ್ದು. ಅನುಭವಿಸ್ತೀರ ನಾನು, ನನಗೆ ಗೊತ್ತು ಆ ಆಯೋಗ ಕೆಲಸ ಮಾಡಿರೋದು. ಅದಾಯ್ತಲ್ಲಪ್ಪ. ಇನ್ನೊಂದು ಏನಪ್ಪ ಕೆಲಸ ಆಂದೋಲನ ಅಲ್ಲಲ್ಲ, ಇದು ಗಣಾಯಕನಲ್ಲಿ ಒಂದು ಕೆಲಸ ಇದೆ, 10 ಲಕ್ಷ ರೂಪಾಯಿ. ಬಾಕಿ ಅದು ಶುರು ಮಾಡಬೇಕು, ಪೂಜೆ ಮಾಡಿಸಿ. ಇದು ತೆಗೆದ ಇದೆಯಾ ಆಂದೋಲನ ಅಕ್ಲಪ್ ಮಾಡ್ತಾ ಇದ್ದೀವಿ ಸರ್. ಫಾರ್ಮೇಶನ್ ಮಾಡಿಕೊಂಡು ಟ್ರೈನ್ ಅದರ ನಂತರ ಸನ್ಯಾಸಹಳ್ಳಿ ಗ್ರಾಮ ಪಂಚಾಯಿತಿಯ ಚನ್ನಾಪುರ ಲಕ್ಷ್ಮೀ ಕೆಲಸ ಮಾಡಿ. ಆಮೇಲೆ ಅಲ್ಲೇನೋ 60 ಅಡಿ ಇದೆ, 70 ಅಡಿ ಇದೆ ಅಂತ ಫಸ್ಟ್ ಫೋನ್ ಮಾಡಿದ್ರು. ಫಸ್ಟ್ ಸೆಂಟ್ರ್ ಆಫ್ ದಿ ರೋಡಿಂದ ಆ ಕಡೆ ಈ ಕಡೆ ಪಬ್ಲಿಕ್ ಅಸೆಂಬಲ್ ಆಗುತ್ತೆ. ಗಮನದಲ್ಲಿ ರಸ್ತೆಗಳು ಮಾಡಬೇಕಾದ್ರೆ ನಾವು ಪಬ್ಲಿಕ್ಕಿಗೆ ಇಂಪಾರ್ಟೆಂಟ್. ಈ ತಾಲೂಕು ಎಲ್ಲೋ ಮಾಡೋದು ಪಬ್ಲಿಕ್ ಅಸೆಂಬಲ್ಲು, ಇಡೀ ಗ್ರಾಮದವ್ರ ಅಸೆಂಬಲ್ಲು, ಎಲ್ಲೋ ಡೈರಿ ಸರ್ಕಲ್ಲು, ಈ ಕಡೆ ವೈಡನಿಂಗ್ ಎಷ್ಟಿರುತ್ತೆ ಅಷ್ಟನ್ನ ಮಾಡಿ. ರೇಟ್ ಕಡಿಮೆ ಆಯ್ತಾ ನಾವು ಇದು ಮಾಡ್ಕೊಂಡು ಮತ್ತೆ ನೀವು ಯಾರೋ 3.75 ತಗೊಂಡು ಹೋಗೋದು ಆ ಥರದ್ದು ಮಾಡಬೇಕು. ಕಂಪ್ಲೇಂಟ್ ಅದನ್ನು ಆಮೇಲೆ ಗ್ರಾಮದಲ್ಲಿ ಆ ಥರ ಮಾಡ್ತಾರೆ. ಫಸ್ಟು ಕಂಪ್ಲೇಂಟ್ ರೋಡ್ ಮಾಡಿ. 495 ಮೀಟ್ರ್ ಕಂಪ್ಲೇಂಟ್ ರೋಡ್ ಇದೆ, ರಸ್ತೆ ಮಾಡಿ. 495 ಮೀಟ್ರಲ್ಲಿ ಲೆಂತ್ ಜಾಸ್ತಿ ಆಯಿತು ಅಂದರೆ 300-350 ಅಸ್ಪಾಲ್ಟ್ ಕ್ವಾಂಟಿಟಿ ಎಷ್ಟಿದೆ, ಉಳಿದಿದ್ದನ್ನು ಆಸ್ಪಾಲ್ಟ್ ಮಾಡಿ. ಇದು ಕಾಂಕ್ರೀಟ್ ರಸ್ತೆ ಆದಮೇಲೆ ಡ್ರೈನ್ ಮಾಡಿ. ಯಾವ ಹೈಟಿಗೆ ಬರುತ್ತೆ ನಿಮಗೆ ನೋಡ್ಕೊಂಡು ಅಂದರೆ ಅದೆಲ್ಲ ಸರ್ವೆ ಮಾಡಿಸ್ಬೇಕು ಅಂತ ಇದ್ದಾರೆ. ಸರಿಯಾಗಿ ಈ ಕ್ಷೇತ್ರನ ತಪ್ಪು ಮಾಡ್ತಾರೆ ನೀವೆಲ್ಲ ಸೇರ್ಕೊಂಡು. ಹೇಳಿ, ಇದೊಂದು ಹೇಳಿ ಸರ್. ನಮ್ಮ ತಾಲೂಕಲ್ಲಿ 4 ಹೊಸ ಸ್ಟೇಷನ್ಸ್ಗೆ ಪ್ರಪೋಸಲ್ ಇದೆ ಸರ್. ಸೊ 2 ಸ್ಟೇಷನ್ಸ್ ಒಂದೇ ದಿವಸ ಭೂಮಿ ಪೂಜೆ ಆಗಿತ್ತು. ಸುಮಾರು 14-15 ವರ್ಷದಿಂದ ಅದು ಲ್ಯಾಂಡ್ ಇಶ್ಯೂಸ್ ಆಗಿ, ರೋಡ್ ಇಶ್ಯೂಸ್ ಆಗಿ ಸ್ವಲ್ಪ ಅದು ಇದಾಯಿತು. ಮತ್ತೆ ಕೆಲವೊಂದು ಎಣಿಕೆಯಲ್ಲಿ ಕಡೆ ಕೋರ್ಟ್ ಕೇಸ್ ಕ್ಲಿಯರ್ ಆಯಿತು. ಅದು ಕೆಲಸ ಶುರು ಮಾಡಬೇಕು ಸರ್. ಅದಕ್ಕೆ ಎಸ್ಟಿಮೇಟ್ ಕೊಟ್ಟಿದ್ದೀವಿ ಸರ್. ಕೋರ್ಟ್ ಅದು ಟೆಂಡರ್ ಹೋಗ್ಬೇಕು, ಹೋಗ್ಬೇಕು. ರೋಡ್ದು ಏನಾಗಿದೆ ಅಂದ್ರೆ ಸರ್, ಬ್ಲಾಕ್ ಲೆವೆಲ್ ಸರ್ವೆ ಕೊಟ್ಟಿದ್ರು ಸರ್. ಅದನ್ನು ಬ್ಲಾಕ್ ಲೆವೆಲ್ ಸಬ್ಮಿಟ್ ಮಾಡಿದ್ವಿ, ಅಪ್ರೂವ್ ಆಗಿ. ಅದು ಕೂಡ ನೆಕ್ಸ್ಟ್ ಅದು BR ಬರಬೇಕಾಗುತ್ತೆ ನಮ್ಮ ಕಾರ್ಪೊರೇಟ್ ಆಫೀಸಿಂದ. ಅದು ಬಂದಾಗ ಅದನ್ನು ಎಸ್ಟಿಮೇಟ್ ಮಾಡಿ ಕಾಸ್ಟ್ ಪ್ರೋಸೆಸ್ ಮಾಡೋದಿಲ್ಲ. ಏನು ಸಮಸ್ಯೆ ಏನು ಇಲ್ಲ ಸರ್. ಇದು ಲ್ಯಾಂಡ್ ಸ್ವಲ್ಪ ನಮ್ಮ ಇದುವರೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ನಮ್ಮ ಇದರಿಂದ ಸ್ವಲ್ಪ ಸೋಮಶೇಖರ್ ಸರ್ ದಯವಿಟ್ಟು ಗೊತ್ತಿರಬೇಕು. ಇಲ್ಲಿ ನಾನು 10 ಸಲ ಫೋನ್ ಮಾಡಿದ್ದೀನಿ, ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ಇಷ್ಟೀಗಾಗಿ ಈಸ್ ಎ ಬೆಟರ್ ನಮ್ಮ ಮಂತ್ರಿ ಗೊತ್ತಿರಬೇಕು. ನಾನು 25-30 ವರ್ಷದಿಂದ ಅವ್ರನ್ನ ಒಡನಾಡ್ತಾನೆ. ನೀವು ಅಂಥ ಇಲಾಖೆಗಳಲ್ಲಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ರಲ್ಲಿ
ರೈತರಿಗೆ ಬೇಕಾಗಿರ್ತಕ್ಕಂಥ ಕರೆಂಟಿಂದ ನೀರು ಬರುತ್ತೆ. ಇದನ್ನ ತುಂಬಾ ಲೈಟಾಗಿ ಬೆಳೆಸ್ತೀರ. ಇವತ್ತೇನಾದ್ರೂ ಏಪ್ರಿಲ್ ಆಫ್ ಎಂಟಲ್ಲಿ ಮಳೆ ಬರ್ತಲ್ಲ ಅಂದರೆ ಇಷ್ಟೊತ್ತಿಗೆ ನಮ್ಮನ್ನೆಲ್ಲರೂ ಓಡಿಸಾಗ್ಬಿಡೋದು ರೈತರು. ಆ ಸ್ಥಿತಿನಲ್ಲಿ ನಾವಿದ್ದೀವಿ. ನೀವು ಹೇಳ್ತೀರಾ ಬಿಟ್ಕೊಳ್ಳೋದು, ಒಂದು ಯಾರೋ ಪಿಟಿಷನ್ ಹಾಕ್ತಾರೆ, ಇವರು ಪಿಟಿಷನ್ ಹಾಕಿದರೆ ಅದನ್ನ ಕೋರ್ಟ್ ಹೋಗಿ ಒಬ್ಬ ಲಾಯರ್ ಎಂಟ್ರಿ ಮಾಡೋದಕ್ಕೆ ಇವ್ರಿಗೆ ಶಕ್ತಿ ಇದೆ. ನಿಮ್ಗೆ ಹೆಂಗೆ ಅಂದ್ರೆ ಗೋಲ್ಡ್ ಸ್ಕೂಲ್ ಅಂತಂದು ನಿಮ್ಮ ಬಾಯಿಗಿಡಬೇಕು. ಇದು ನಿಮ್ಮ ಪ್ರಾಜೆಕ್ಟ್ ಅಲ್ಲಂದ್ರೆ ನಾಚಿಕೆ ಆಗುತ್ತೆ. ನೀವೆಲ್ಲ ಸೀನಿಯರ್ ಇದ್ದೀರಾ, ನೀವೆಲ್ಲ ನಮ್ಗೆಲ್ಲ ಅಡ್ವೈಸ್ ಮಾಡಬೇಕು. ಸರ್, ಈಗ 2 ವರ್ಷದಿಂದಲೂ ಕೂಡ ನಮ್ಮ ರಾಜ್ಯದಲ್ಲಿ 200 ಫಸ್ಟ್ 66 KV ಇದ್ದದನ್ನು ನಾವು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ 132 KV ಮಾಡಬೇಕು ಅಂತ 2 years ಇಂದ ನಮ್ಮಲ್ಲಿ ಅದು ನೆಲಗಳಿಗೆ ಬಿದ್ದಿತ್ತು. ಅಂಥವ್ರಿಗೆ ಈಗ ಅದು ಕ್ಲಿಯರ್ ಆಗ್ತಾ ಇದೆ. ಅದು ಕೂಡ ನಮ್ಮಲ್ಲಿ ಫಸ್ಟ್ ಇನಿಷಿಯಲ್ ಆಗಿ 8 MA ಕೊಡಬೇಕು ಅಂತ ಇತ್ತು. 8 MA ಕೊಟ್ಟ ತಕ್ಷಣ 6 ತಿಂಗಳಿಗೆ ಅಲ್ಲಿ ಓವರ್ ಅಂತ ಬರ್ತಾ ಇತ್ತು. ಮತ್ತೆ 12.5 MA ಕೊಡಿ ಅಂತ ಕೇಳಿದ್ರು. 12.5 ಕೊಟ್ಟ ಮತ್ತಿನ್ನೇ ಇದಾಗಿ ಮತ್ತೆ ಡಿಸ್ಕಷನ್ ಆಗಿ 20 MA ಕೊಡಿ ಅಂತ ಆಗಿದೆ. ಕಾರಣ ಇಷ್ಟು ಮಂತ್ರಿಗಳು ಭೇಟಿ ಮಾಡಿದ್ರು. ಆಮೇಲೆ ಅದ್ರ ಜೊತೆನಲ್ಲಿ ನಮ್ಮ PS ಇದಾರಲ್ಲ, ಅವರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು. ಈ ತರ ಇದ್ದಾಗ ನಾವು ಕೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪು ಕೂತ್ಕೊಂಡಿದ್ರೆ ಮೇನ್ ಲ್ಯಾಂಡ್ ಬೇಕಾಗಿದೆ ಸರ್. ನಿಮ್ಮ ಕಮ್ಯುನಿಕೇಶನ್ ಲ್ಯಾಂಡ್ ಈಸ್ ಇನ್ ಫರ್ಗೆಟೆಡ್ ಲ್ಯಾಂಡ್. ಕಮ್ಯುನಿಕೇಶನ್ ಅಲ್ಲಿ ನೀವಿಲ್ಲ. ನಿಮ್ಗೆ ರೆವಿನ್ಯೂ ಇದು ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ನೀವು ಹೆಂಗೆ ಕಮ್ಯುನಿಕೇಶನ್ ಮಾಡಿ ಲ್ಯಾಂಡ್ ಸರ್, ಕೋಳಗೊಂದದ್ದು ಒಂದು ದಿವಸ ನಾವು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ ಬಹುಶಃ ಇಲ್ಲಿ ನಮ್ಮ ಇವ್ರು ಯಾರೋ ನಮ್ಮ KPTC ಇದ್ದಾರೆ ಈಗ, ಅದು 1 day ಫುಲ್ ಸ್ಪೆಂಡ್ ಮಾಡಿ ನಾನು KPTC ಬರಬೇಕು, ರೆವಿನ್ಯೂ ಬರಬೇಕು, ತಹಸೀಲ್ದಾರ್ಗೂ ಹೇಳಿದೆ ನಾನು, ನೀವು ತಾಲೂಕಿನಲ್ಲಿ ಇದ್ದೀರಿ, ನನಗೆ ಇದು ಆಗಲೇಬೇಕು, ಇಲ್ಲ ಉಪವಾಸ ಕೊಡ್ತೀನಿ ಅಂತ ಹೇಳಿ ಅವ್ರು 3 ಜನ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ 1 ಡೇಗೆ ನಾನು ಸರ್ವೆ ಮಾಡಿಸ್ಬಿಟ್ಟು ಜಾಗ ಗುಡಿಸ್ಕೊಟ್ಟು ನಾವು ಅದನ್ನ. ಈಗ ನೀವು ಕಾರ್ಪೊರೇಟ್ ಆಫೀಸ್ ಹೋಗಿದೆ ಅಂದ್ರಲ್ಲ, ಕಾರ್ಪೊರೇಟ್ ಆಫೀಸ್ ಮೊನ್ನೆ ಹೋಗಿ ಅದನ್ನ ಮೋಸ್ಟ್ ಪ್ರಾಬಬ್ಲಿ 2-3 days ಅದು ವಾಪಸ್ ಬರೋ ಕೆಲಸ ನಾವು ಮಾಡ್ತಾ ಇದೀವಿ. ಬಟ್ ನೀವು ವರದಿ ಕೊಡಬೇಕು, ನಿಮ್ಮ ಸಮಸ್ಯೆ ಶಾಸಕರಿಗೆ ಹೇಳ್ಬೇಕಲ್ವಾ? ಬೆಳಗ್ಗೆ ಹೋದ ತಕ್ಷಣನೇ ನನಗೆ ಫೋನ್ ಬಂತು. ಇವರೆಲ್ಲರಿಗೂ ನಾನೇ ಫೋನ್ ಮಾಡಿದೆ, ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ತಹಸೀಲ್ದಾರ್ಗಳು ಹೇಳಿದೆ, ಇಲ್ಲ ನೀವು ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇವರು ಲ್ಯಾಂಡ್ ಕೊಡಿ ಮಾಡ್ತೀವಿ, ಲ್ಯಾಂಡ್ ಕೊಟ್ಟಿರ್ತೀವಿ, ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ, ಇದು ಬಗೆಹರಿಸ್ತಾರೆ. ತಟ್ಟೆ ಹೇಳಿ ತುಂಬಾ ಇಂಪಾರ್ಟೆಂಟ್ ಅಂತ. ಬಿಟ್ಟೋರು ಅಷ್ಟೇ ಸಮಸ್ಯೆ, ತಟ್ಟೆ ಹೇಳೋದು ಸಮಸ್ಯೆ, ಅನ್ನಕ್ಕೆ ಮತ್ತೆ ಕೋಳುವುದ 4 ಸಮಸ್ಯೆಗಳು ಇರ್ತಕ್ಕಂಥ. ಅವೆರಡಕ್ಕೆ ನಾವು ಪ್ರೋಸೆಸ್ ಮಾಡ್ತಾ ಇದ್ದೀವಿ ಅಂತೀರಾ? 964.60 ಮೀಟರ್ ಇದೆ, 964.30 ಮೀಟರ್ ಇದೆ ಸರ್. ಡ್ಯಾಮ್ ಕಂಪ್ಲೀಟ್ ಫುಲ್ ಆಗಿದೆ. ಇನ್ನು ವರ್ಕ್ ವೈಸ್ ಅಲ್ಲಿ ತಗೊಳ್ಳೋದಾದ್ರೆ ಪ್ರೆಸೆಂಟ್ ಇಯರ್ ಅಲ್ಲಿ ಯಾವುದೇ ತರದ್ದು ವರ್ಕ್ಗಳು ಬಂದಿಲ್ಲ ಸರ್. ಸರ್, ರಣಘಟ್ಟದ್ದು ಈಗ ಪ್ರಾಜೆಕ್ಟು ಪ್ರವೀಣ್ ನಂಬರ್ 3 ಸಬ್ಡಿವಿಷನ್ ಇಂದ ಈಗ ನಮಗೆ ಹ್ಯಾಂಡ್ ಓವರ್ ಆಗಿದೆ ಸರ್. ನಂಬರ್ ಮಾಡಿದ್ದಾರೆ. ಪ್ರೆಸೆಂಟ್ ಈಗ ಒಂದು ಸಬ್ ಡಿವಿಷನ್ ಯಾಕೆ ನೀವು ಒಂದಿಷ್ಟು ಹಳ್ಳಿಗಳು ಸೇರಿಸಿದ್ದಲ್ಲ, ಅದನ್ನ ಈ ಕಡೆ ತಳಿ ಅಂತ ಹೇಳಿದ್ರಲ್ಲ, ಈಗೆಲ್ಲ ಮಾಡಿದಾರ? ಸರ್, ಈಗೆಲ್ಲ ಈಗ ನಮ್ಮ ರಾಮಕೃಷ್ಣ ಅವ್ರಿಗೆ ಬರುತ್ತೆ, ನನಗಟ್ಟನ್ನು ನಿಮಗೆ ಬರುತ್ತೆ. ಬಂದಿದೆ ಆಯ್ತು. ಒಂದು ಶಿವಕುಮಾರ್, ಈಗ ಹೆಚ್ಚಿ ಸುತ್ತಮುತ್ತ ಕ್ಲೀನಿಂಗು ಇದೆಲ್ಲ ಇದೆಯಲ್ಲ, ಇಲ್ಲ ಕಂಪ್ಲೀಟ್ ಒಂದು ಹೆಮ್ಮೆ ಏನಂದ್ರೆ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ತುಂಬಿರೋದು ನಮ್ಮದೇ, ಬಾಗಿನ ಅರ್ಪಣೆ ಮಾಡಿರೋದು ನಮ್ಮದೇ. ಸರ್ ಬನ್ನಿ ಸರ್, NH ಅವರು ಸರ್, ನಮ್ಮ ಸಭೆಯಿಂದ ಮಾತ್ರ ಈಗ ಆಲ್ರೆಡಿ ಅದಕ್ಕೆ ಲಿಮಿಟ್ ಆಗಿದೆ, ಕಾಂಟ್ರಾಕ್ಟ್ ಫಿಕ್ಸ್ ಆಗಿದ್ದಾರೆ. ಅಪಾಯಿಂಟೆಡ್ ಡೇಟ್ ಅಂತ ಕೊಡಬೇಕು. ಅಪಾಯಿಂಟೆಡ್ ಡೇಟ್ ಕೊಡಬೇಕು ಅಂದರೆ 90% ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ಎಲ್ಲರಿಗೂ ನಾವು ರೈತರಿಗೆ 3G ನೋಟಿಸ್ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀವಿ, ಬಟ್ ಕಾಂಪನ್ಸೇಷನ್ ಡಿಸ್ಬರ್ಸ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ. ಯಾಕೆಂದರೆ ನಾವು ಲ್ಯಾಂಡ್ ಅಕ್ವಿಸಿಷನ್ಗೆ ಅಂತ 118 crores ರಿಸರ್ವ್ ಮಾಡಿ ಇಟ್ಟಿದ್ವಿ. ಅದು ಈಗ ಅವಾರ್ಡ್ 3 years ಆಯ್ತಲ್ಲ ಸರ್, ಟೋಟಲ್ ಎಲ್ಲ ಲ್ಯಾಂಡ್ ಕಾಸ್ಟ್ ರೈಸ್ ಆಗಿ ಅದು ಅರೌಂಡ್ 318 crores ಆಗಿದೆ.
ರಿವೈಸ್ ಕಾಸ್ಟ್ ಎಸ್ಟಿಮೇಟ್ನ ಮಿನಿಸ್ಟ್ರಿಗೆ ಸಬ್ಮಿಟ್ ಮಾಡಿದ್ದೀವಿ. ಕೆಲವು ಕ್ವಾರೀಸ್ ಕೇಳಿದ್ದಾರೆ ಸರ್, ಸಬ್ಮಿಟ್ ಮಾಡಿ ಮೋಸ್ಟ್ ಕ್ವಾರಿ ಒಂದು 2 months ಒಂದು ನಿಮಿಷ. ರಿವೈಸ್ ಕಾಸ್ಟ್ ಅದ್ರ ಬಗ್ಗೆ ಮೊನ್ನೆ ಪಿಡಬ್ಲ್ಯೂ ವಿಷಯ ಬಂದಾಗ ನಾನು ಅದನ್ನ ಪ್ರಸ್ತಾಪ ಮಾಡಿದ್ದೀನಿ. ರಿವೈಸ್ ಕಾಸ್ಟ್ ನೀವು ಸರ್ಕಾರದಿಂದ ಕಳಿಸ್ಕೊಡಿ ಸರ್, ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ತೀರ. ಬಟ್ ಸ್ಟಿಲ್ ಈಗ ನಾವು ಆಲ್ರೆಡಿ ಡೈರೆಕ್ಷನ್ಸ್ ಕೊಡ್ಸಿದ್ದೀವಿ. ಏನಂತ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡು ಕೆಲಸ ಮಾಡಿ ಅಂತ. ನೀವು ಅದು ಫಂಡ್ ಬರುತ್ತೆ, ಕಂಪೋಸಿಷನ್ ಕೊಡ್ತೀವಿ, ಒಂದು ಕಡೆ ಇರುತ್ತೆ, ಒಂದು ಕಡೆ ಪ್ರೋಗ್ರೆಸ್ ಕೊಡಿ. ಪ್ರೋಗ್ರೆಸ್ ಕೊಡಿ. ಆಮೇಲೆ ನೀವು ಒಂದಿಷ್ಟು ಬಾಟ್ಪಾಡದಲ್ಲಿ ಸರ್ ಬಾಟೋಲ್ಸ್ ಇದೆ ಸರ್. ಇದೊಂದು 10 days ಅಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಮಾಡಿ ಬಾಟ್ಪಾಡ್ ಮಾಡಿ ಆಮೇಲೆ ಪ್ರೋಗ್ರೆಸ್ ಕೊಡಿ. ಆಯ್ತು ಸರ್. ಬೇಲೂರು ಇದೆಯಲ್ಲ ಅದರ ಪ್ರೋಗ್ರೆಸ್ ಕೊಡಿ. ಆಯ್ತು ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮ್ಮದು ಬೇಲೂರು ಚಿಕ್ಕ ಅದು ಆನ್ಯುವಲ್ ಪ್ಲಾನ್ ಸೇರಿದೆ. ಆನ್ಯುವಲ್ ಪ್ಲಾನ್ ಆಗಬೇಕು ಸರ್. ಹೌದು ಸರ್. ಸ್ಟ್ಯಾಂಡಿಂಗ್ SFC ಇದೆ ಸರ್. SFC ಸ್ಟೇಜಲ್ಲಿದೆ. ಅದು ಇವಾಗ ಸ್ಕ್ರೂಟ್ನಿ ಮಾಡ್ತಾ ಇದ್ದಾರೆ. ಒಂದು ಲಾಸ್ಟ್ ಇಯರ್ದು ಕಂಪ್ಲೆ ನಿಮ್ದೇನು ಇದೆಯಲ್ಲ ಬೇಲೂರು ಚಿಕ್ಕಮಗಳೂರು ಮತ್ತೆ ಪಾಟ್ವಾಲ್ ನೀಟಾಗಿ ಹಾಕ್ಸಿದ್ರಿ, ಎಲ್ಲೂ ಇಲ್ಲ, ಏನಾದ್ರು ಇದ್ರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅದು ಪ್ರೋಗ್ರೆಸ್ ಆಗುತ್ತೆ. ಒಂದು ಬೇಲೂರು ಹಾಸನ ಆಗ್ತಾ ಇದೆ, ಚಿಕ್ಕಮಗಳೂರು ಬೇಲೂರು ಆಗೋದನ್ನ ಇದನ್ನ ಫಾಸ್ಟ್ ಪ್ರೋಗ್ರೆಸ್ ಆಗಲಿಲ್ಲ ಅಂದರೆ ಮೊನ್ನೆ ಮಿನಿಸ್ಟರ್ ನಮಗೆ ತಂದಿದ್ದೀವಿ. ಅವಾಗ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ಸ್ಲೋ ಪ್ರೋಗ್ರೆಸ್ ಇದ್ದರೆ ನಮ್ಗೆ ಹೇಳಿ, ನಾವು ಮಾತಾಡ್ತೀವಿ. ಗೊತ್ತಾಯ್ತಲ್ಲ? ಸರಿ. ಅದನ್ನು ಮಾಡಿ. ಇನ್ನು ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಈಗ 3 ಜನ ಆನ್ಲೈನ್ ಸ್ಟಾರ್ಟ್ ಆಗ್ತಾ ಇದೆ, ಒಂಚೂರು ಬಂಡವಾಳ ಆಗ್ತಾರೆ. ಮತ್ತೆ ಇನ್ನು ಜಂಗಲಿಂಗೆಲ್ಲ ತಂದಿದ್ದಾರೆ. ಇದಾಗಿದೆ ಈ ಕಡೆ ಒಂದಿಷ್ಟು ಲಾಸ್ಟ್ ಇಯರ್ ಮಾಡ್ತಿದ್ದು ಜಂಗಲ್ ತೆಗೆದ್ಬಿಟ್ಟು ಬಂಡವಾಳ ಫಿಲ್ ಮಾಡಿ. ಟೋಟಲ್ ಕಾಸ್ಟ್ ಆಫ್ ಇದು ಎಷ್ಟು? ಅದು 549 crores. ಪಬ್ಲಿಕ್ಗೆ ಹೇಳ್ಬೇಕ್ರಿ ನಮ್ಮ ಪ್ರಜರಿಂದ ಆಗಿದೆ ಅಂತಕ್ಕಂಥದ್ದನ್ನ. ಏನೋ ಹೆಸರ ಹೋಗಿರೋದು ಇದನ್ನ ಹೇಳ್ಬೇಕು ನೀವು. ಅದನ್ನ ಸಂತೋಷ್ ಅವರೇ, ನೀವು ಅಷ್ಟೇ ಕೆಲಸ ಮಾಡ್ತಾ ಇದ್ದೀರಾ ನೀಟಾಗಿ ಕಾಸ್ಟ್ ಲ್ಯಾಂಡ್ ಅಕ್ವಿಷನ್ಸು ಕಂಪೋಸಿಷನ್ ಕೊಡೋದು ಯಾವುದಕ್ಕೂ ಬರ್ತದೆ. ಐರ್ ಆಫೀಸರ್ ಇಂಥಗಳಿಗೆ ಪರ್ಮಿಷನ್ ತಗೊಳ್ಳಿ, ಒಳಗೆ ಬಿಸಾಕಿ ಸರ್ ಅದೇ ಮೊನ್ನೆ ಆರೋಗ್ಯ ಮಿನಿಸ್ಟರ್ ಬಂದ ಇಷ್ಟೇ ನಾವೇ ಫೋನ್ ಮಾಡಿಸ್ತಾರೆ. ಮಾತಾಡ್ತಿದ್ರಲ್ಲ ಸರ್, ಅದಕ್ಕೆ ಈಗ ನಾಳೆ ನಾಳೆ ಡೆಲ್ಲಿ ಹೋಗ್ತಾ ಇದ್ದೀವಿ. ಒಂದು ಫೈನಲ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಅರಸೀಕೆರೆ ಸಬ್ ಡಿವಿಷನ್ ಲೇಟರಲ್ಲಿ ರಾಷ್ಟ್ರೀಯ ಉಪವಿಭಾಗ ಅರಸೀಕೆರೆ ಸರ್. ನಮ್ಮಲ್ಲಿ 2 CRF ಇದೆ ಸರ್. ನಮ್ಮ ಅಪೋರ್ಟ್ ಸೆಂಟ್ರಲ್ಲಿ ಒಂದು ಹುಡುಗರು, ಇನ್ನೊಂದು ಕುರುಬಣ್ಣ ಸರ್. ಅದು 1 ಕೋಟಿ 1 ಕೋಟಿ ಅದು ಶಿವಮೊಗ್ಗ ವರ್ಕರ್ ಆಗಿದೆ. ಎರಡನೇದು ತಾವು ಲಾಸ್ಟ್ ಇಯರ್ ಫೈನಾನ್ಸ್ 24-25 ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮೆಟ್ರೋಪಾಲಿಟನ್ ಸರ್ ಬೇಡದಿರೋ 1 ಪೋಸ್ಟ್ ಅಂತ ಭಾನುವಾರ ಟೋಟಲಿ 80 ಕಿಲೋಮೀಟರ್ ಸರ್. 1213 ಲಕ್ಷ ಸರ್. ಅದಕ್ಕೆ DPR ಕನ್ಸಲ್ಟೆನ್ಸಿ ಫಿಕ್ಸ್ ಆಗಿದೆ. ಅವ್ರದ್ದು 5 ಸ್ಟೇಜಲ್ಲಿ 1 ಇಯರ್ ಪ್ರೊಸೀಜರ್ ಮಾಡಬೇಕು ಸರ್. ಲ್ಯಾಂಡ್ ಅಕ್ವಿಷನ್ ಎಲ್ಲ ಅದರಲ್ಲಿ 10 ಅಂಶಗಳಿದ್ದಾವೆ. ಒಂದು ಮಂತ್ಲಿ ರಿಪೋರ್ಟ್, 2ನೇದು ಇನ್ಸೆಪ್ಷನ್ ರಿಪೋರ್ಟ್, 3ನೇದು FS ರಿಪೋರ್ಟ್, 4ನೇದು ಲ್ಯಾಂಡ್ ಅಕ್ವಿಷನ್ ಅಂಡ್ ಕ್ಲಿಯರೆನ್ಸ್ ರಿಪೋರ್ಟ್. 4 ಸ್ಟೇಜ್ ಆಗಿದೆ ಸರ್. ಈಗ ಉಳಿದಿರೋದು ಡ್ರಾಫ್ಟ್ ಡಿಪ್ರೈವೇಟ್ ಮಾಡಬೇಕು. ನಂತರ ಟೆಕ್ನಿಕಲ್ ಶೆಡ್ಯೂಲ್ ಅದರ 3 ಸ್ಟೇಜ್ ಇದೆ. ಅದು ಡೆಲ್ಲಿಲಿ ಸಬ್ಮಿಟ್ ಮಾಡಬೇಕು ಸರ್. ಅವ್ರು ಏಜೆನ್ಸಿ ಫೈನಲೈಸ್ ಆದರೆ ಫಾಸ್ಟ್ ಮಾಡ್ತಾರೆ ಸರ್. ಈಗ 4 ಸ್ಟೇಜ್ ವಿತೌಟ್ ವರ್ಕ್ ಆರ್ಡರ್ ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ಈ ವರ್ಕ್ ಆರ್ಡರ್ ಜೂನ್ ಜುಲೈ ಇದೇನಾಯ್ತು? ಮೇಂಟೆನೆನ್ಸ್ ಇತ್ತಲ್ಲ, ಮದುಗಟ್ಟ ಕಾಂಟ್ರಾಕ್ಟ್ ಮೇಂಟೆನೆನ್ಸ್ ಇದೆಲ್ಲ ಹಾಕಿದ್ನಲ್ಲ, ಕಾಂಕ್ರೀಟ್ ಮೇಂಟೆನೆನ್ಸ್ ಚೆಕ್ ಮಾಡೋದು ನೋಟಿಸ್ ಕೊಟ್ಟು ಬಂದಿದ್ದಾರೆ. ಸ್ಟಾರ್ಟ್ ಮಾಡಿಸ್ತಾರೆ. ಎಲ್ಲ ಬಿಲ್ ಹಾಕೊಂಡು 20% 30% ಬಿಲ್ ಹಾಕಿ ಬರ್ತಾರೆ ಸರ್. ಅದೇ 20% ಕೆಲಸ ಮಾಡೋಕ್ಕಾಗುತ್ತೆ. 100% ಕ್ವಾಲಿಟಿ ಕೇಳ್ತೀವಿ. ಯಾವುದೇ ಮುಲಾಜಿಲ್ಲ, ಗಮನಿಸಬೇಕು. ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ ಹೇಳಿ. ಆಮೇಲೆ ಜನಗಳಿಗೆಲ್ಲ ಅಪವಾಸ ಕ್ಲೀನ್ ಅಪವಾಸ ಇದನ್ನೆಲ್ಲ ಕಾವೇರಿ ಕ್ಲೀನ್ ಮಾಡಿಸ್ತಾರೆ. ಅದೇ ಈಗ ಒಂದು 3 lakh ಕೊಟ್ಟಿದ್ದಾರೆ. ಈಗ ಸ್ಟಾರ್ಟ್ ಮಾಡಿಸ್ತೀವಿ ಸರ್. ಶಿವಕುಮಾರ್, ನೀವು ಇದನ್ನ ಹೇಳಿಲ್ವಲ್ರಿ 5 ಕೋಟಿ ಅಂತ ದುಡ್ಡು ಹಾಕ್ಸಿದ್ವಲ್ಲ, ಇದು 5 ರಸ್ತೆಗಳು ಮತ್ತೆ 5 ಕೋಟಿ ದುಡ್ಡ 10 ಕೋಟಿ ಮೊತ್ತ 5 ಕೋಟಿ 2.5 ಕೋಟಿ ಕಾಲುವೆಗೆ, 2.5 ಕೋಟಿ ರಸ್ತೆಗೆ. ಅದು ಟೆಂಡರ್ ಆಯ್ತಲ್ವಾ? ಈಗ
ಇಲ್ಲಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವು ಜಸ್ಟ್ ಫಾರ್ ಜನರಲ್ ಕ್ಲೀನ್ ಮಾಡಬೇಕು. ಯಾವ ಸ್ಟೆಚ್ಚಲ್ಲಿ ಇರ್ತಕ್ಕಂಥ ಅಮೌಂಟ್ನ ಯುಟಿಲೈಸ್ ಮಾಡಬೇಕು ಅದು ಮಾಡಬೇಕು. ಸುಮ್ಮನೆ ಎಲ್ಲ ಒಂದು ಕಡೆ ಮಾಡಿ ಈಗ ಸರ್ಕಾರದಲ್ಲಿ ಎಲ್ಲೆಲ್ಲೂ ದುಡ್ಡಿಲ್ಲ, ಇರ್ತಕ್ಕಂಥ ಅಮೌಂಟ್ನ ಯುಟಿಲೈಸೇಷನ್ ಆಗ್ತಕ್ಕಂಥದ್ದನ್ನೇ ಮಾಡಬೇಕು. ಸುಮ್ಮನೆ ಇಲ್ಲೆಲ್ಲ ಮಾಡಿದ್ರೆ ನಾನು ಸರ್ ಗೊತ್ತಾಯ್ತಲ್ವಾ? ಅವಶ್ಯಕತೆ ಇರ್ತಕ್ಕಂಥದ್ದನ್ನೇ ಯುಟಿಲೈಸ್ ಮಾಡಬೇಕು. ಸರ್ ಅದು ಆಕ್ಚುಲಿ ನಮಗೆ ಪಿಡಬ್ಲ್ಯೂ ರೋಡ್ ಆಗಿರೋದ್ರಿಂದ ಕನ್ಫರ್ಮ್ ಸರ್ ಸ್ವಲ್ಪ ರಿಜೆಕ್ಟ್ ಬಂದಂತ ನಮ್ಮ ಕೆಳಗೆ ಇನ್ನೂ ಲಕ್ಷದಲ್ಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಈಗ ಮಾಡಬೇಕಿಂದ ಇನ್ನೊಂದು 3 ಒಂದು ಮಾಡಬೇಕು ಸರ್. ಈಗ ಅದೇ ಅಡಗೂರು ಕೆರೆ ಕೋಡಿ ಕೆಲಸ ಆಗ್ತಾ ಇದೆ ಸರ್, ಅದೊಂದು ನಡೀತಾ ಇದೆ. ಮೋಡ್ ಲೆವೆಲ್ ಬಂದಿತ್ತು, ಸೆಕ್ಟ್ರಿ ಹೊಡಿತಾ ಇದ್ದಾರೆ. ಅದಾದ್ಮೇಲೆ ಮೋಡ್ ಏನು ಇತಿಹಾಸದಲ್ಲಿ ಆಗ್ಬೇಕಂತ ಕೆಲಸ ಹೌದು. ಇದು ಸೇಮ್ ನೋಡ್ರಿ, ಹೊಟ್ಟೆಗಳ ಇವರೇ ಎಡಬಲಿಯವರೇ ಅಡುಗು ಅದೇ ಥರ ಓವರ್ಫ್ಲೋ ಆಗಿ ಪಬ್ಲಿಕ್ ಗುಡ್ಡಾಡೋದಕ್ಕೆ ವೆಹಿಕಲ್ಗಳು ಬಂದರೆ 2 ವೀಲರ್ಸ್ಗಳನ್ನ ಎಳ್ಕೊಂಡು ಹೋಗೋದಾಗ್ತಾ ಇತ್ತು. ಅದಕ್ಕೆ ನಾವು ಮುಂಬೈನಲ್ಲಿ ಅದೊಂದು ಕೆಲಸನ ಮಾಡಿಸಿದ್ವಿ. ನಿಮ್ಮದೊಂದು ಅದೊಂದು ಯಾವ್ದು ಅಡಗೂರ್ದ ಸರ್? ಅಡುಗು ತುಂಬಾ ತುಂಬಾ ಒಳ್ಳೆ ತುಂಬಾ ಸರ್ ನೋಡಿ ಸರ್, ಮೂರನೇ ಇರೋದು ಇಷ್ಟ. ಈ ಮೂರನೇ ಎಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡೋದು. ಕಾಮಗಾರಿ ಲೇಟ್ ಆಗ್ತಾ ಇದೆ ಅಂತ ಬಿಟ್ರೆ ತುಂಬಾ ಅನುಕೂಲ ಆಗ್ತದೆ. ವಿತಿನ್ ಮಂತಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಭಾಷ ಆಗ್ತಾ ಇದೆ ಸರ್, ಹಾಕ್ಬೋದಲ್ಲ ಈಗ ಈಗ ಈ ವಾರದಲ್ಲಿ ಲಾಸ್ಟ್ ವೀಕೆ ಆಗ್ತೀನಿ ಅಂತ ಅಲ್ಲ, ಅದು ಮಳೆ ಬರೋದ್ರಿಂದ ಸ್ವಲ್ಪ ನಮ್ಗೆ ಈ ಥರ ಆಯ್ತು ಸರ್. ಕಾಂಟ್ರಾಕ್ಟ್ ಏನು ಸರ್ ಸಂಬಂಧ? ಅಲ್ಲ, ಸೆಕ್ಟ್ರಿ ಕೊಡಿಗೆ ಕೆಲವು ಸ್ವಲ್ಪ ಸಮಸ್ಯೆ ಇತ್ತು ಸರ್, ಹಾಗಾಗಿ ಇದಾಗಿ ಈಗ ಈ ವಾರದಲ್ಲಿ ದಯವಿಟ್ಟು ಹಾಕಿಸ್ಬೇಕು. ಪ್ರಸಾದಿಯಲ್ಲಿ ಉದ್ದಾರ ಆಗ್ತಾ ಇಲ್ಲ. ಇಲ್ಲ, ಇದು ಆದ ತಕ್ಷಣ ನಾವು ಅದನ್ನ ಶುರು ಮಾಡಿ. ಮಳೆ ಜಾಸ್ತಿ ಆದ್ರೆ ಬೈಪಾಸ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ಮೊನ್ನೆ ಸ್ವಲ್ಪ ವೆಟ್ ಮಿಕ್ಸ್ ಹಾಕಿರಲಿಲ್ಲ, ಆಗಿತ್ತು ಸರ್. ಈಗ ನಾವು ವೆಟ್ ಮಿಕ್ಸ್ ಗ್ರಾವೆಲ್ ಎಲ್ಲ ಹಾಕಿಸಿ ಹಾಕಿಬಿಟ್ಟಿದ್ದಾರೆ. ಈಸಿ ಟ್ರಾನ್ಸ್ಮಿಷನ್ ಆಗ್ತಾ ಇದೆ, ಓಡಾಡಕ್ ಆಗ್ತಾ ಇರಲಿಲ್ಲ. ತಕ್ಷಣ ಅದೇ ರೋಡ್ಗೆ ಹಾಸನ್ ಬಾರ್ಡ್ರಲ್ಲಿ ಮೋಡಿ ಮಾಡಿದ್ರೆ ನಾವು ಬ್ರಿಡ್ಜ್ ಮಾಡೋದ್ರಲ್ಲೇ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಯಾವ್ಯಾವ ಹಳೆಯದೆಲ್ಲ ಇದ್ದಿದ್ದನ್ನ ತಗೊಂಡೋಗಿ ಎತ್ಕೊಂಡು ಅಪ್ರೂವ್ ಮಾಡಿಸ್ಕೊಂಡೆ. ಅದಕ್ಕೂ ಈ ಪ್ರಸಾದಹಳ್ಳಿ ಒಂದು ತುಂಬ ಉದಾಹರಣೆ ಆಗೋದು. ಪ್ರಸಾದಹಳ್ಳಿ ವೆಂಕಟಗೌಡ ಅವರು ಇದೊಂದು ತುಂಬ ಅವಶ್ಯಕತೆ ಇದೆ. ಹುಡುಗರು ಅಷ್ಟೇ ಊರ್ ಮುಂದೆನೆ ಕುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿತ್ತು, ಮಾತ್ರ ಅನುಕೂಲ ಆಯ್ತು ಅದೊಂದು. ಅದಕ್ಕೆ ಈಗ 6 ಕೋಟಿ CRF ಹಾಕಿದೆ. ಹಾಸನ್ ಬಾರ್ಡ್ರಿಂದ ನಮ್ದು ಇದೆಯಲ್ಲ, ನಮ್ಮ ಬಾರ್ಡ್ರಿಂದ ಒಂದಷ್ಟೇ ಆ ಬ್ರಿಡ್ಜ್ಗೋಸ್ಕರ ಅದು ವೇಟ್ ಮಾಡಿಸ್ತಾ ಇದ್ದೀವಿ, ಕೆಲಸ ಶುರು ಮಾಡಿಸ್ತಾ ಇದ್ದೀವಿ. ಬ್ರಿಡ್ಜ್ ಮತ್ತೆ ನಾವು ರೋಡ್ ಮಾಡ್ಬಿಟ್ಟು ಬ್ರಿಡ್ಜ್ ಮಾಡಕ್ಕೆ ಹೋದ್ರೆ ಸುಂದರ. ಈಗ ನೀವು ದಯವಿಟ್ಟು ಅದನ್ನ ನಮ್ಮ ರಾಷ್ಟ್ರಕ್ಕೆ ಮುಂದಾಗಿದೆ ಅಂತ ಕಳಿಸ್ಕೊಂಡ್ಬಿಟ್ಟಿದ್ದೀವಿ. ಇದರಿಂದ ಇಷ್ಟೊಂದು ಇಲಾಖೆ ಇವು ಒಂದಿಷ್ಟು RTO ಇಲಾಖೆ ಇವೆಲ್ಲ ಇದಾವಲ್ಲ, ತೇಗ್ತಾರೆ ಸರ್. ನಮ್ಗೆ ಅರ್ಜೆಂಟ್ ವಸೂಲಿಗೆ ಟ್ರೆಸರಿಯವರಲ್ಲಿ ಸ್ಯಾಲ್ರಿ ಮಾಡಕ್ ಹೋಗಿದ್ರಾ? ಸ್ಯಾಲ್ರಿ ಮಾಡಕ್ ಹೋಗಿದ್ರ ನೀವು? ರಜೆ ಮಾಡಿದ್ದೆ ಸರ್. ನಮ್ದು ಲಾಗಿನ್ ಬಂದಿರಲಿಲ್ಲ, ಮತ್ತೆ ಅರ್ಜೆಂಟ್ ಲಾಗಿನ್ ಆಗಿ ಚೆಕ್ ಮಾಡಿ ಅಂತ ಹೇಳಿದ್ರು. ಕೇಳಮ್ಮ. ಸರಿಗೆ ಒಂದು ಪ್ರಶ್ನೆ ಇತ್ತು ಮೊದಲೇ, ಅದೊಂದು ಕ್ಲಾರಿಫೈ ಮಾಡಿ ಕಂಟಿನ್ಯೂ ಮಾಡಿ. ಈ ಉನ್ಗುಂಡಿ ಪಂಚಾಯಿತಿ ಪರಿಷ್ಠ ಜಾತಿ ಕಾಲೋನಿ ಅಂಬೇಡ್ಕರ್ ಸಮುದಾಯ ಭವನ ಭೋಜನ ಕೊಠಡಿ ನಿರ್ಮಾಣ 10,25,000 ಗ್ರಾಂಟ್ ಇದೆ. 10-25 ಬಿಡುಗಡೆ ಆಗಿದೆ. ಇದು ಬರೀತಾರೆ ಕಾಮಗಾರಿ ಪ್ರಗತಿಯಲ್ಲಿದೆ, ಅನುದಾನ ಬಿಡುಗಡೆ ಆಗಬೇಕಿದೆ. ವರ್ಷಕ್ಕೆ ಹೋಗಿದೆಯಾ ಇದು? ನಿಮಗೆ ಅಲ್ಲಿಂದ ಬಿಡುಗಡೆ ಆಗುತ್ತೆ. ಸರ್ಕಾರ ಸಮಸ್ಯೆ ಅಲ್ವಾ? ಬಟ್ ನೀವು ಈ ಮೀಟಿಂಗ್ ಅದನ್ನು ವರದಿ ಮಾಡಬಾರ್ದು. ಅನುದಾನ ಬಿಡುಗಡೆ ಆಗಬೇಕಾದ್ರೆ ಅದರಲ್ಲಿ ಕಂಪ್ಲೀಟೆಡ್ ಪೂರ್ತಿ ಗ್ರಾಂಟ್ ಕೊಟ್ಟಾಗ ಹೋಗಿದೆ. ಆಮೇಲೆ ಇದು ಚರ್ಚೆಟಗಿ ಪಂಚಾಯತಿ ಕಲಿಕಟ್ಟೆ ಹೇಳಿದ್ದು ತಡೆಗೋಡೆ 18 ಸಂಬಂಧಿತ ಇದು ಮಾಡ್ತಾನೆ. ನೀವು ಅಷ್ಟೇ ಟೈಮ್ ಇರುತ್ತೆ. ಒಂದು 3 ಅಡಿ ಮಾಡ್ಕೊಂಡು 3 ಅಡಿಗೊಂದು ಪಿಂಕ್ ಕಾರ್ಪೆಟ್ಗಳನ್ನ ಹಾಕೊಂಡು ಅಲ್ಲಿಗೆ ಮಣ್ಣು ಕನ್ಸಲ್ಟೇಷನ್ ಮಾಡ್ಕೊಂಡು ಇಟ್ಕೋಬೇಕು. ನೀವು ಸುಮ್ಮನೆ ಎತ್ಬಿಟ್ಟು ನೀವು ಮಣ್ಣು ತುಂಬ ಇರುತ್ತೆ ಟ್ರ್ಯಾಕ್ ಮಾಡೋದು ಏನು ಮಾಡಿಲ್ಲ ಸಲ ಹಾಕಿದ್ದೀರಾ? ಎಂಟ್ರೆನ್ಸ್ ಎಲ್ಲ ಇದು ಮಾಡಿ ಕೆಲಸ ತುಂಬ ಇದೆ.
ಇದಕ್ಕೆ ಅಮೌಂಟ್ ಮಾಡಿದ್ರೆ ಪ್ರಾಮಾಣಿಕ ಆ ಅಮೌಂಟ್